ಇನ್ನು ಜಸ್ಟ್ 4 ಇಯರ್ಸ್ ಅಲ್ಲಿ ನಿಮ್ಮ ಮನೇಲಿ ಇವಾಗ ಯಾವ ಗಾಡಿ ಇದ್ರೂ ಪರವಾಗಿಲ್ಲ, ಅವಾಗ ಅದು ಎಲೆಕ್ಟ್ರಿಕ್ ಗಾಡಿಯಾಗಿ ಚೇಂಜ್ ಆಗಿರುತ್ತೆ. ನೆಕ್ಸ್ಟ್ ದಿವಸ ಮಾರ್ನಿಂಗ್ ನೀವೇನ್ ತಿಂತೀರಾ ಅಂತ ನಿಮ್ಮ ಅಮ್ಮ ಹತ್ರನೋ ವೈಫ್ ಹತ್ರನೋ ಹೇಳಲ್ಲ, ಒಂದು ಆಪಲ್ ಅಪ್ಡೇಟ್ ಮಾಡ್ತೀರಾ. ನೆಕ್ಸ್ಟ್ ದಿವಸ ಒಂದು ಮಿಷಿನ್ ನಿಮ್ಗೆ ಬ್ರೇಕ್ಫಾಸ್ಟ್ ಮಾಡಿ ಕೊಡುತ್ತೆ. ನಿಮ್ಗೆ ನಾಳೆನೋ ನಾಳಿದ್ದು ಹುಷಾರಿಲ್ದಂಗೆ ಹೋಗುತ್ತೆ, ಜ್ವರ ಬರುತ್ತೆ ಅಂದ್ರೆ ಇವತ್ತೇ ನೀವು ಹಾಕಿರೋ ಟಿ ಶರ್ಟ್ ಅದನ್ನ ಸೆನ್ಸ್ ಮಾಡಿ ನೀವು ಫೋನ್ ಬಂದು ನೋಟಿಫಿಕೇಶನ್ ಕಳಿಸುತ್ತೆ. ವರ್ಲ್ಡ್ ಅಲ್ಲಿ 6G ವಿನ್ ಇರುತ್ತೆ, ಅವಾಗ ನಾವು ಯಾರಿಗೂ ವಿಡಿಯೋ ಕಾಲ್ ಮಾಡಲ್ಲ, ಹೋಲೋಗ್ರಾಫಿಕ್ ಆಗಿರುತ್ತೆ. ನೀವು ಯಾರಿಗಾದ್ರೂ ಕಾಲ್ ಇಲ್ಲ ಯಾವ್ದಾದ್ರು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ರೆ 3D ಹೋಲೋಗ್ರಾಮ್ ಇಂದ ಅವ್ರು ನಿಮ್ಮ ಮನೇಲೆ ಇರೋ ತರ ಕಾಣಿಸುತ್ತೆ. ಇದೆಲ್ಲ ಕೇಳೋದೇ ಕ್ರೇಜಿ ಆಗಿದೆ. ಆದ್ರೆ 4 ವರ್ಷದಲ್ಲಿ ಇದೆಲ್ಲ ಹೆಂಗಾಗುತ್ತೆ ಅಂದ್ರೆ ಆಲ್ರೆಡಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಲಾರ್ಜ್ ಸ್ಕೇಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕೆಲಸ ನಡೀತಾ ಇದೆ. 6G ಬರ್ತಾ ಇದೆ. ಮ್ಯಾಮತ್ಸ್ ನ ರಿವೈವ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಆಲ್ರೆಡಿ ಎಕ್ಸ್ಟೆಂಟ್ ಆಗಿರೋ ಮ್ಯಾಮತ್ಸ್ ನ ಈ ಜಗತ್ಗೆ ಮತ್ತೆ ತರೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರದ್ದೆಲ್ಲ ರಿಸರ್ಚ್ ನಡೀತಾ ಇದೆ. 2030 ಇನ್ನು 4 ಇಯರ್ಸ್ ಅಲ್ಲಿ ನಾವ್ ಇಲ್ಲಿವರೆಗೂ ನೋಡ್ತಾ ಇರೋ, ಇಲ್ಲಿವರೆಗೂ ಕೇಳ್ತಾ ಇರೋ ಟೆಕ್ನಾಲಜೀಸ್ ಎಲ್ಲ ಬಂದಿರುತ್ತೆ. ಈ ತರ ನಮ್ಮೆಲ್ಲರ ಲೈಫ್ ನ ಚೇಂಜ್ ಮಾಡೋ ಇನ್ವೆನ್ಷನ್ಸ್ ಏನೇನ್ ಬರುತ್ತೆ ಅಂತ ಹೇಳ್ತೀನಿ. ಹಾಯ್ ಆಲ್, ನಾನು ಹರ್ಷ, ವೆಲ್ಕಮ್ ಟು ಯೋಚಿಸಿ. ಇದರಲ್ಲಿ ಫಸ್ಟ್ ವಿಷಯ ಬಂದು ಸ್ಮಾರ್ಟ್ ಕ್ಲಾತಿಂಗ್. ನಾವು ಹಾಕೊಳ್ಳೋ ಟಿ ಶರ್ಟ್ ಬಂದು ಸ್ಮಾರ್ಟ್ ಆಗುತ್ತೆ. ಇವತ್ತು ನಾವು ಯೂಸ್ ಮಾಡೋ ವಾಚ್ ಸ್ಮಾರ್ಟ್ ಆಗಿದೆ, ರಿಂಗ್ ಸ್ಮಾರ್ಟ್ ಆಗಿದೆ, ಗ್ಲಾಸಸ್ ಸ್ಮಾರ್ಟ್ ಆಗಿದೆ. ಈ ತರ ಟೆಕ್ನಾಲಜಿ ನಾವು ಡೈಲಿ ಯೂಸ್ ಮಾಡೋ ಥಿಂಗ್ಸ್ ಗಳಲ್ಲಿ ಬರ್ತಾ ಇದೆ. ಅದೇ ತರ ನಾವು ಹಾಕೊಳ್ಳೋ ಬಟ್ಟೆಗಳಿಗೂ ಟೆಕ್ನಾಲಜೀಸ್ ಬಂದಿರುತ್ತೆ. ಸೊ ಇದು ಬಂದು ನಮ್ಮ ಮೈಯಲ್ಲಿ ಏನೇ ತೊಂದರೆ ಇದ್ರು ಆ ಟಿ ಶರ್ಟ್ ಅಲ್ಲಿ 100 ಸೆನ್ಸಸ್ ಇರುತ್ತೆ. ನಮ್ಮ ಮೈಯಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅದು ಮುಂಚೆನೆ ನಮಗೆ ನೋಟಿಫಿಕೇಶನ್ ಕಳಿಸುತ್ತೆ. ಸೊ ಇದನ್ನ ಹೆಕ್ಸೋಸ್ಕಿನ್ ಅನ್ನೋ ಕೆನಡಾಲಿರೋ ಒಂದು ಕಂಪನಿ ಮತ್ತೆ ಜೆನೋಮಾ ಅನ್ನೋ ಜಪಾನ್ ಅಲ್ಲಿರೋ ಒಂದು ಕಂಪನಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ರಿಸರ್ಚ್ ಎಲ್ಲ ಸಕ್ಸಸ್ ಆಗಿದೆ. ನೆಕ್ಸ್ಟ್ ಆಪಲ್ ಬಂದು ಒಂದು ರೋಬೋಟಿಕ್ ಆರ್ಮ್ ಇರೋ ಡಿವೈಸ್ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಬೇಸಿಕ್ ಆಗಿ ಆಪಲ್ ಎಲ್ಲರೂ ಮನೆಗೂ ಒಂದು ಡಿವೈಸ್ ತರೋ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಡಿವೈಸ್ಗೆ 360 ಡಿಗ್ರಿ ಸ್ಕ್ರೀನ್ ಇರುತ್ತೆ. ನಿಮ್ಮ ಮನೇಲಿ ಒಂದು ಆಪಲ್ ಡಿವೈಸ್ ಇರುತ್ತೆ, ಅದ್ರ ಸ್ಕ್ರೀನ್ ಬಂದು 360 ಡಿಗ್ರಿ ತಿರುಗುತ್ತೆ. ಈ ಡಿವೈಸ್ ನ ಯಾರು ಕರೆದ್ರು ಅವ್ರ ಕಡೆ ತಿರುಗಿ ಆನ್ಸರ್ ಮಾಡುತ್ತೆ. ಮತ್ತೆ ಇದಕ್ಕೆ ಸ್ಪೆಷಲ್ ಆಗಿ 2 ಕೈಗಳಿರುತ್ತೆ, ರೋಬೋಟಿಕ್ ಆರ್ಮ್ಸ್ ಇರುತ್ತೆ. ನಾವು ಈ ಡಿವೈಸ್ ಏನ್ ಕೇಳಿದ್ರು ಅದು ರೋಬೋಟ್ ಕೈಗಳನ್ನ ಯೂಸ್ ಮಾಡಿ ಮಾಡ್ಕೊಡುತ್ತೆ. ಇದಕ್ಕೆ ಆಲ್ರೆಡಿ ಆಪಲ್ ರಿಸರ್ಚ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಶಯೋಮಿ ಎಂಐ ಬಂದು ಒಂದು ಫುಲ್ಲಿ ಆಟೋಮೇಟೆಡ್ ಹೋಮ್ ನ ಮಾಡ್ತಾ ಇದ್ದಾರೆ. ಚೈನಾ ಅಲ್ಲಿ ಶಯೋಮಿ ಫೋನ್ಸ್, ಸ್ಪೀಕರ್ಸ್, ಟಿವಿ, ವಾಷಿಂಗ್ ಮಿಷಿನ್, ವ್ಯಾಕ್ಯೂಮ್ ಕ್ಲೀನರ್, ಕಾರು ಅಂತ ಆಲ್ರೆಡಿ ಎಲ್ಲಾನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇಂಡಿಯಾ ಅಲ್ಲಿ ಶಯೋಮಿ ಬರೀ ಒಂದು ಫೋನ್ ಕಂಪನಿ, ಆದ್ರೆ ಚೈನಾ ಅಲ್ಲಿ ಅವ್ರ ಹತ್ರ ಕಂಪ್ಲೀಟ್ ಇಕೋಸಿಸ್ಟಮ್ ಇದೆ, A to Z ಎಲ್ಲಾನು ಮಾಡ್ತಾ ಇದ್ದಾರೆ. ಸ್ಯಾಮ್ಸಂಗ್ ತರ ಸ್ಯಾಮ್ಸಂಗ್ ಟಿವಿ ಇದೆ, ಫೋನ್ಸ್ ಇದೆ, ಸ್ಪೀಕರ್ಸ್ ಇದೆ. ಆದ್ರೆ ಶಯೋಮಿ ಹತ್ರ ಇನ್ನೂ ಜಾಸ್ತಿ ಪ್ರಾಡಕ್ಟ್ಸ್ ಇದೆ. ಶಯೋಮಿ ಬಂದು ಕಾರ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಈಗ ಶಯೋಮಿ ಬಂದು ಶಯೋಮಿ ಹೋಮ್ ಅಂತ ಶಯೋಮಿ ಮನೆಯನ್ನ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಮನೆಯಲ್ಲಿ A to Z ಎಲ್ಲಾನು ಇರುತ್ತೆ, ಅದು ಫುಲ್ಲಿ ಆಟೋಮೇಟೆಡ್ ಆಗಿರುತ್ತೆ. ಆ ತರ ಕಂಪ್ಲೀಟ್ಲಿ ಇಂಟಿಗ್ರೇಟೆಡ್ ಆಗಿ ನೀವು ಕಾರಲ್ಲಿ ಮನೆ ಹತ್ರ ಬರ್ಬೇಕಾದ್ರೆ ಮನೆಗೆ ಗೊತ್ತಾಗ್ಬಿಡುತ್ತೆ ನೀವು ಅಲ್ಲಿಗೆ ಬರ್ತಾ ಇದ್ದೀರಾ ಅಂತ. ಯಾಕಂದ್ರೆ ಕಾರನ್ನು ಶಯೋಮಿ, ಮನೆಯೂ ಶಯೋಮಿ. ನಿಮ್ ಕಾರ್ ಪಾರ್ಕಿಂಗ್ ಬಂದಾಗ್ಲೇನೆ ನಿಮ್ಮ ಮನೇಲಿ AC ಆನ್ ಆಗುತ್ತೆ. AC ಗೊತ್ತು ನಿಮ್ಗೆ ಎಷ್ಟು ಟೆಂಪರೇಚರ್ ಇರಬೇಕು ಅಂತ. ನೀವು ಬಂದ ತಕ್ಷಣ ಸ್ನಾನ ಮಾಡೋರಾದ್ರೆ ಹೀಟರ್ ಆನ್ ಆಗುತ್ತೆ ಆಟೋಮೆಟಿಕ್ ಆಗಿ. ಆ ಹೀಟರ್ ಬಂದು ಶಯೋಮಿ ಇದೆ. ಈ ತರ ಇಂಚ್ ಬೈ ಇಂಚ್ ಆಗಿ ಒಂದ್ ಮನೆನ ಕಂಪ್ಲೀಟ್ ಆಗಿ ಆಟೋಮೇಟ್ ಮಾಡಕ್ಕೆ ಒಂದು ಕಂಪನಿ ಟ್ರೈ ಮಾಡ್ತಾ ಇದ್ದಾರೆ, ಅದು ಚೈನಾಲಿರೋ ಶಯೋಮಿ. ನೆಕ್ಸ್ಟ್ ಸ್ಮೆಲ್ ಸೆಂಡರ್. ಇದನ್ನ US ಅಲ್ಲಿ OVR ಟೆಕ್ನಾಲಜಿ ಅನ್ನೋ ಒಂದು ಕಂಪನಿ ಟ್ರೈ ಮಾಡ್ತಾ ಇದ್ದಾರೆ. ಇದೇನಂದ್ರೆ ಇವತ್ತು ನಾವು ಇಂಟರ್ನೆಟ್ ಅಲ್ಲಿ ಎಲ್ಲಾನು ಸೆಂಡ್ ಮಾಡ್ಬೋದು, ಇಮೇಜಸ್ ಸೆಂಡ್ ಮಾಡ್ಬೋದು, ಆಡಿಯೋ ಸೆಂಡ್ ಮಾಡ್ಬೋದು, ವಿಡಿಯೋ ಸೆಂಡ್ ಮಾಡ್ಬೋದು. ಆದ್ರೆ ನನ್ನ ಹತ್ರ ಒಂದು ಹೂವು ಆಯ್ತು ಅಂದ್ರೆ ಅದ್ರದ್ದು ಇಮೇಜ್ ಸೆಂಡ್ ಮಾಡ್ಬೋದು, ಅದ್ರ ಸ್ಮೆಲ್ ಕಳ್ಸಕ್ಕಾಗಲ್ಲ. ಇವತ್ತು ನಮ್ಮ ಮನೇಲಿ ಸೂಪರ್ ಆಗಿ ಏನಾದ್ರು ಒಂದು ಅಡುಗೆ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರದ್ದು ಇಮೇಜ್ ಕಳಿಸಬಹುದು, ಅದೇ ನಾನು ಅದು ಸ್ಮೆಲ್ ಹಿಂಗಿದೆ ಅಂತ ಕಳ್ಸಕ್ಕಾಗಲ್ಲ. ಇವಾಗ ಇದನ್ನ ಬೀಟ್ ಮಾಡಕ್ಕೆ US ಅಲ್ಲಿ OVR ಟೆಕ್ನಾಲಜೀಸ್ ಮತ್ತೆ ಕ್ರಯಾನೋ ಅನ್ನೋ ಕಂಪನಿ ಸ್ಮೆಲ್ ಪ್ರಿಂಟರ್ಸ್ ನ ಡೆವಲಪ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಇವಾಗ ಹೇಗೆ ನಾವು ವಾಟ್ಸ್ಆಪ್ ಅಲ್ಲಿ ಇಮೇಜಸ್ ವಿಡಿಯೋಸ್ ನಮ್ಮ ಫ್ರೆಂಡ್ಸ್ ಕಳಿಸ್ತಾ ಇದೀವೋ ಅದೇ ತರ ನಾವೆಲ್ಲ ಹೋಗಿ ನಮ್ಗೆ ಅಲ್ಲಿ ಸೆಂಟ್ ಇಷ್ಟ ಆದ್ರೆ ಅದನ್ನ ರೆಕಾರ್ಡ್ ಮಾಡಿ ನಮ್ಮ ಫ್ರೆಂಡ್ಸ್ ಕಳಿಸಬಹುದು. ಈ ತರ ಸ್ಮೆಲ್ ಪ್ರಿಂಟರ್ಸ್ ನ ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. 2030 ಒಳಗೆ ಇದು ಬಂದ್ಬಿಡುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೈಪರ್ಸೋನಿಕ್ ಫ್ಲೈಟ್ಸ್. 2030 ಒಳಗೆ ಇದನ್ನ ಕಂಪ್ಲೀಟ್ ಮಾಡಿರಲ್ಲ, ಅಲ್ಲಿ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಭಯಂಕರ ಸ್ಪೀಡ್ ಆಗಿ ಹೋಗೋ ಫ್ಲೈಟ್ಸ್ ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಇಂಡಿಯಾದಿಂದ US ಹೋಗ್ಬೇಕಂದ್ರೂ ಅಲ್ಲಿ ಸೆಂಟ್ರಲ್ 1-2 ಸ್ಟಾಪ್ ಇರುತ್ತೆ, ಅಲ್ಲಿ ವೆಯ್ಟ್ ಟೈಮ್ ಇರುತ್ತೆ, ಫ್ಲೈಟ್ ಡ್ಯೂರೇಷನ್ ಜಾಸ್ತಿ. ಹೋಗಿ ಸೇರೋಷ್ಟೊತ್ತಿಗೆ ಪ್ಯಾಸೆಂಜರ್ಸ್ ಟಯರ್ಡ್ ಆಗ್ಬಿಡ್ತಾರೆ. ಟ್ರಾವೆಲಿಂಗ್ ಇರೋ ಫಾಸ್ಟೆಸ್ಟ್ ಮೆಥಡ್ ಫ್ಲೈಟ್ಸ್, ಆದ್ರೆ ಅದರಲ್ಲೂ ಗಂಟೆಗಟ್ಟಲೆ ಆಗ್ಬಿಡುತ್ತೆ. ಸೊ ಈ ಫ್ಲೈಟ್ ಡ್ಯೂರೇಷನ್ ನ ಕಮ್ಮಿ ಮಾಡಕ್ಕೆ ಹೈಪರ್ಸೋನಿಕ್ ಫ್ಲೈಟ್ಸ್ ಡೆವಲಪ್ ಮಾಡ್ತಿದ್ದಾರೆ. ಇದು ಬಂದ್ಮೇಲೆ ಇಂಡಿಯಾದಿಂದ US ಗೆ ಬರೀ 3 to 5 hours ಅಲ್ಲಿ ಹೋಗ್ಬೋದು. ಈ ತರ ಸೂಪರ್ ಫಾಸ್ಟ್ ಆಗಿ ಹೋಗೋ ಫ್ಲೈಟ್ಸ್ ನಾವು 2030 ಅಲ್ಲಿ ನೋಡಕ್ ಸ್ಟಾರ್ಟ್ ಮಾಡಿರ್ತೀವಿ. ಪ್ರಾಬಬ್ಲಿ 2030s ಮಿಡ್ ಅಲ್ಲಿ ನಾವು ಈ ಫ್ಲೈಟ್ಸ್ ಅಲ್ಲಿ ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡಿರ್ಬೋದು. ಇದನ್ನ ಹರ್ಮಿಯಸ್, ಡೆಸ್ಟಿನಸ್ ಮತ್ತೆ ಬೂಮ್ ಸೂಪರ್ಸೋನಿಕ್ ತರ ಎಷ್ಟೊಂದು US ಕಂಪನೀಸ್ ಡೆವಲಪ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಹುಲಿ ಮ್ಯಾಮತ್. ಇವಾಗಿರೋ ಆನೆಗಳಿಗೆ ಆನ್ಸೆಸ್ಟರ್ಸ್ ಇದೆ. ಇದನ್ನ ನಾವು ಎಷ್ಟೊಂದು ಮೂವೀಸ್ ಅಲ್ಲಿ ನೋಡಿರ್ತೀವಿ. ಈ ಮ್ಯಾಮತ್ಸ್ ಬಂದು ಇವಾಗಿರೋ ಆನೆಗಳಿಗಿಂತ ತುಂಬಾ ದೊಡ್ಡದು. ಅದ್ ಮೈ ಫುಲ್ ಹುಲ್ಲಲ್ಲಿ ಕವರ್ ಆಗಿರುತ್ತೆ. ಇದು ಎಕ್ಸ್ಟೆಂಟ್ ಆಗಿ ಎಷ್ಟೊಂದು 1000 ವರ್ಷ ಆಗಿದೆ. ಅದೇ ಇವಾಗ ಒಂದು ಕಂಪನಿ ಮ್ಯಾಮತ್ಸ್ ನ ಮತ್ತೆ ರಿವೈವ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಅದನ್ನು 2028 ಒಳಗೆ ತರ ಟ್ರೈ ಮಾಡ್ತಾ ಇದ್ದಾರೆ. 2030 ವರೆಗೂ ವೇಟ್ ಮಾಡೋದು ಬೇಡ. ಭೂಮಿಯಿಂದ ಎಕ್ಸ್ಟೆಂಟ್ ಆಗಿರೋ ಒಂದು ಅನಿಮಲ್ ನ ಇನ್ನ 2 ವರ್ಷದಲ್ಲಿ ಜೀವಂತವಾಗಿ ತರ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ರಿಸರ್ಚ್ ನಡೀತದೆ. ಈ ಕಂಪನಿ ಆಲ್ರೆಡಿ ಎಕ್ಸ್ಟೆಂಟ್ ಆಗಿದ್ದ ಒಂದು ಪ್ರಾಣಿ ಡೈರ್ವುಲ್ಫ್ ನ ಇವರು ರಿವೈವ್ ಮಾಡಿದ್ದಾರೆ. ನೆಕ್ಸ್ಟ್ ಗ್ಲೋಯಿಂಗ್ ಪ್ಲಾಂಟ್ಸ್ ರೀಪ್ಲೇಸಿಂಗ್ ಸ್ಟ್ರೀಟ್ ಲೈಟ್ಸ್. ಇದನ್ನ ಲೈಟ್ ಬಯೋ ಅನ್ನೋ ಒಂದು ಕಂಪನಿ US ಅಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಇದೇನಂದ್ರೆ ಗಿಡ ಮರ ಇಂದಲ್ಲ ಲೈಟ್ಸ್ ಆಚೆ ಬಂದ್ರೆ ಹಿಂಗಿರುತ್ತೆ, ಅವಾಗ ನಮಗೆ ಸ್ಟ್ರೀಟ್ ಲೈಟ್ಸೇ ಬೇಕಾಗಲ್ಲ. ಇದನ್ನ ಪಾಸಿಬಲ್ ಮಾಡಕ್ಕೆ ಯಾವುದೋ ಮಶ್ರೂಮ್ ಇಂದ ಒಂದು ಕಾಂಪೌಂಡ್ ನ ತೆಗೆದು ಗಿಡ ನೆಟ್ಟಿ ನೈಟ್ ಕತ್ಲೆ ಆದ್ಮೇಲೆ ಲೈಟ್ ಬರ್ಸ್ಬೋದು ಅಂತ US ಅಲ್ಲಿ ಲೈಟ್ ಬಯೋ ಅನ್ನೋ ಒಂದು ಕಂಪನಿ ಟ್ರೈ ಮಾಡ್ತಾ ಇದ್ದಾರೆ. 2030 ಅಲ್ಲೇ ಇಂಡಿಯಾದಲ್ಲಿ ಎಲ್ಲ ಮರ ಗಿಡದಿಂದ ಲೈಟ್ ಬರುತ್ತಾ ಅಂದ್ರೆ ಗೊತ್ತಿಲ್ಲ.
ದುಬೈ ಮತ್ತೆ ಜಪಾನ್ ತರ ಕಂಟ್ರೀಸ್ ಅಲ್ಲಿ ಫಸ್ಟ್ ಬರೋ ಚಾನ್ಸಸ್ ಇದೆ. ಆಮೇಲೆ ಲೇಟ್ ಆಗಿ ಇಂಡಿಯಾ ಅಲ್ಲಿ ಬರ್ಬೋದು. ನೆಕ್ಸ್ಟ್ ಏನಂದ್ರೆ ನಮ್ಗೆ ಹಲ್ಗೆ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಅದಕ್ಕೆ ಫಿಲ್ಲಿಂಗ್ ಮಾಡೋದು ಇಲ್ಲ ರೂಟ್ ಕೆನಾಲ್ ಮಾಡೋದು ಬಂದು ಸ್ವಲ್ಪ ದೊಡ್ಡ ಪ್ರಾಸೆಸ್. ಇದಕ್ಕೆ ಜಪಾನ್ ಅಲ್ಲಿ ಆಲ್ರೆಡಿ ಸೊಲ್ಯೂಷನ್ ಕಂಡುಹಿಡಿದಿದ್ದಾರೆ. ಕ್ಯೋಟೋ ಯೂನಿವರ್ಸಿಟಿ ಹಾಸ್ಪಿಟಲ್ ಜಪಾನ್ ಅಲ್ಲಿ ಒಂದು ಮೆಡಿಸಿನ್ ಕಂಡುಹಿಡಿದಿದ್ದಾರೆ. ಹಲ್ ಬಿದ್ದೋಗಿರೋರು ಈ ಮೆಡಿಸಿನ್ ತಗೊಂಡ್ರೆ ಮತ್ತೆ ಹಲ್ನ ಬೆಳೆಸ್ಕೊಬಹುದು. ಈ ಮೆಡಿಸನ್ ನ ಯಾವ ಏಜ್ ಗ್ರೂಪ್ ಅವ್ರು ಬೇಕಾದ್ರೂ ತಗೊಬಹುದು. ರಿಸರ್ಚ್ ಆದ್ಮೇಲೆ ಟೆಸ್ಟಿಂಗ್ ಅಲ್ಲೂ ಸಕ್ಸಸ್ ಆಗಿದೆ. ಈ ಮೆಡಿಸನ್ 2030 ಒಳಗೆ ಕಮರ್ಷಿಯಲ್ ಆಗಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನು 4 ಇಯರ್ಸ್ ಆದ್ಮೇಲೆ ಜಪಾನ್ ಅಲ್ಲಿ ಯಾರಿಗಾದ್ರು ಹಲ್ ಬಿದ್ರೆ ಅವ್ರು ಫಿಲ್ಲಿಂಗ್ ಮಾಡಿಸ್ಕೊಳ್ಳೋದು ಬೇಡ, ಅವ್ರು ಒಂದು ಮೆಡಿಸಿನ್ ತಗೊಂಡು ಹೊಸ ಹಲ್ನೇ ಬೆಳೆಸ್ಕೊಬಹುದು. ಈ ಮೆಡಿಸಿನ್ ಟೆಕ್ನಾಲಜೀಸ್ ಎಲ್ಲ ಇಂಡಿಯಾಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇವಾಗ ಇವಿ ಕಾರ್ಸ್ ರೇಂಜ್ ಆವರೇಜ್ 500 ಇದೆ. ಪೆಟ್ರೋಲ್ ಗಿಂತ ಎಲೆಕ್ಟ್ರಿಸಿಟಿ ಬೆಲೆ ಕಮ್ಮಿ ಅಂದ್ರೂ ಜನ ರೇಂಜ್ ಕಮ್ಮಿ ಅಂತ ತಗೊಂತಾ ಇಲ್ಲ. 2030 ಅಲ್ಲಿ ಇವಿ ಕಾರ್ಸ್ ರೇಂಜ್ 1500 ಇಂದ 2000 ಕಿಲೋಮೀಟರ್ಸ್ ವರೆಗೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಒಂದೇ ಚಾರ್ಜ್ ಅಲ್ಲಿ ಹೋಗ್ಬೋದು. ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಡೆಲ್ಲಿವರೆಗೂ ಒಂದೇ ಚಾರ್ಜ್ ಅಲ್ಲೇ ಹೋಗ್ಬೋದು. ಆ ತರ 2000 ಕಿಲೋಮೀಟರ್ಸ್ ಒಂದೇ ಚಾರ್ಜ್ ಅಲ್ಲಿ ಹೋಗ್ಬೋದು. ಬ್ಯಾಟ್ರಿ ತುಂಬಾ ಅಡ್ವಾನ್ಸ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 6G ಇಂಟರ್ನೆಟ್ ಬಂದಿರುತ್ತೆ. ಇವಾಗ ನಾವು ಯೂಸ್ ಮಾಡ್ತಾ ಇರೋದು 5G. ಅಂದ್ರೆ 6G ಬಂದು ಇನ್ನೂ ಸೂಪರ್ ಫಾಸ್ಟ್ ಆಗಿರುತ್ತೆ. ಬರೀ ವಿಡಿಯೋ ಅಲ್ಲ, ನಾವು ಹೋಲೋಗ್ರಾಮ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹೋಲೋಗ್ರಾಮ್ಗೆ ತುಂಬಾ ಡೇಟಾ ಬೇಕು. ಅದಕ್ಕೆ 6G ಬಂದ್ಮೇಲೆ ಹೋಲೋಗ್ರಾಮ್ಸ್ ಪಾಸಿಬಲ್ ಇದೆ. ಇವತ್ತು ಈ ವಿಡಿಯೋನ ನೀವು ಫೋನಲ್ಲೋ ಟಿವಿಯಲ್ಲೋ ನೋಡ್ತಾ ಇದ್ದೀರಾ. 2030 ಅಲ್ಲಿ 3D ಪ್ರೊಜೆಕ್ಷನ್ ನೋಡೋ ಚಾನ್ಸಸ್ ಇದೆ. ಇದಕ್ಕೆ ಆರ್ಬಿಟಲ್ ಅಸೆಂಬ್ಲಿ, ಓಎಸ್ ಸ್ಪೇಸ್ ಮತ್ತೆ ವಾಸ್ಟ್ ಅಂತ 3 US ಕಂಪನೀಸ್ ವರ್ಕ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಫ್ಲೈಯಿಂಗ್ ಹೋಟೆಲ್ ಒಂದು ಸ್ಪೇಸ್ ಅಲ್ಲಿ ಇರುತ್ತೆ. ಲಿಟ್ರಲ್ ಆಗಿ ಅರ್ಥ ಆಚೆ ಒಂದು ಹೋಟೆಲ್ ನ ಲಾಂಚ್ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದಾರೆ. ಇವಾಗ ಹೆಂಗೆ ಸ್ಕೈ ಡೈನಿಂಗ್ ಫ್ಯಾಷನ್ ಆಗಿದೆಯೋ 2030 ಅಲ್ಲಿ ಸ್ಪೇಸ್ ಹೋಟೆಲ್, ಸ್ಪೇಸ್ ಡೈನಿಂಗ್ ಅಂತ ಬಂದಿರುತ್ತೆ. ನೆಕ್ಸ್ಟ್ ಏನಂದ್ರೆ ಫ್ಯೂಚರ್ ಅಲ್ಲಿ ಎಲ್ಲರೂ ಸ್ಮಾರ್ಟ್ ಗ್ಲಾಸಸ್ ಯೂಸ್ ಮಾಡ್ತಿರ್ತಾರೆ ಅಂತ ಹೇಳಿದ್ದಾರೆ. ಇವಾಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಸ್ಕ್ರೀನ್ ನೋಡ್ತಾ ಇದೀವಿ. 2030 ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿ ಎತ್ತಿ ಹಾಕೊಂತೀವಿ. ಬಿಕಾಸ್ ಕನ್ನಡಿ ಒಳಗೇನೆ ಎಲ್ಲ ಸ್ಕ್ರೀನ್ ಇರುತ್ತೆ. ಅವಾಗ ಕನ್ನಡಿಯಲ್ಲಿರೋ ಸ್ಕ್ರೀನ್ ಅಲ್ಲೇನೆ ಫೋಟೋಸ್, ವಿಡಿಯೋಸ್ ಎಲ್ಲ ನೋಡ್ಬೋದು. ಫೋನ್ಸ್ ಬಂದು ಹಳೆ ಟೆಕ್ನಾಲಜಿ ಆಗಿರುತ್ತೆ. ಫೋನ್ಸ್ ಯೂಸೇಜ್ ಕಮ್ಮಿ ಆಗಿರುತ್ತೆ. ಸೊ ಆ ತರ ಎಲ್ಲ ಸ್ಮಾರ್ಟ್ ಗ್ಲಾಸಸ್ ಯೂಸ್ ಮಾಡ್ತಿರ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕಾರ್ಸ್ ಟೆಕ್ನಾಲಜಿ US ಮತ್ತೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಆಲ್ರೆಡಿ ಡ್ರೈವರ್ಲೆಸ್ ಕಾರ್ಸ್ ಇದೆ. ನಮ್ಮೂರಿಂದಾನೆ ಅಲ್ಲೋದ್ರೆ ಎಷ್ಟೊಂದು ಜನ ಈ ಡ್ರೈವರ್ಲೆಸ್ ಕಾರ್ಸ್ ನ ರೀಲ್ಸ್ ಅಲ್ಲಿ ಹಾಕಿರೋದನ್ನ ನೋಡಿದ್ವಿ. ಈ ಕಾರಲ್ಲಿ ಡ್ರೈವರ್ ಸೀಟ್ ಖಾಲಿ ಆಗಿರುತ್ತೆ, ಬರೀ ಸ್ಟೇರಿಂಗ್ ಮಾತ್ರ ಸುತ್ತಾ ಇರುತ್ತೆ, ಹಿಂದೆ ಪ್ಯಾಸೆಂಜರ್ಸ್ ಕೂತಿರ್ತಾರೆ, ಅವ್ರದ್ದು ಡೆಸ್ಟಿನೇಷನ್ ಎಲ್ಲೋ ಈ ಕಾರಲ್ಲಿ ಹೋಗ್ತಾ ಇರುತ್ತೆ. ಇದು ಫ್ಯೂಚರ್ ಅಲ್ಲಿ ಬರಬೇಕಾಗಿರೋ ವಿಷಯ ಅಲ್ಲ, ಇದು ಆಲ್ರೆಡಿ ಎಷ್ಟೊಂದು ಕಂಟ್ರೀಸ್ ಅಲ್ಲಿ ಡ್ರೈವರ್ಲೆಸ್ ಕಾರ್ಸ್ ಬಂದಿದೆ. ಇಂಡಿಯಾದಲ್ಲಿ ರೋಡ್ ಕಂಡೀಷನ್ಸ್ ಇಂದ ಇಷ್ಟು ದಿವಸ ಬಂದಿರಲಿಲ್ಲ, ಇವಾಗ ಮೆತ್ತಗೆ ಬರ್ತಾ ಇದೆ. 2030 ಒಳಗೆ ಇಂಡಿಯಾದಲ್ಲಿ ಎಷ್ಟೊಂದು ಸಿಟೀಸ್ ಅಲ್ಲಿ ಡ್ರೈವರ್ಲೆಸ್ ಕಾರ್ಸ್ ಇರುತ್ತೆ. ಇದು ಬಂದು ತುಂಬಾ ಕಾಮನ್ ಆಗಿರುತ್ತೆ. ಈ ಕಾರ್ಸ್ ಅಲ್ಲಿ ಡ್ರೈವರ್ ಸೀಟ್ ಇರಲ್ಲ, ಇದು ಬಂದು ಫುಲ್ಲಿ ಆಟೋಮೆಟಿಕ್ ಆಗಿರುತ್ತೆ. ಮುಂಬೈ, ಬೆಂಗಳೂರು, ಚೆನ್ನೈ ತರ ಸಿಟೀಸ್ ಅಲ್ಲಿ ಕಾರ್ಸ್ ಈಸಿಯಾಗಿ ಬಂದಿರುತ್ತೆ. ನಾವು ಈ ಕಾರ್ಸ್ ನ ಕ್ಯಾಬ್ ಆಗಿ ಯೂಸ್ ಮಾಡೋ ಚಾನ್ಸಸ್ ತುಂಬಾ ಇದೆ. ನೆಕ್ಸ್ಟ್ ಬಂದು ರೋಬೋಟ್ ಶೆಫ್. ನಿಮ್ಗೆ ಊಟ ಏನ್ ಬೇಕಂತ ನಿಮ್ಮ ಹತ್ರ ಇರೋ ಡಿವೈಸ್ ಅಲ್ಲಿ ಫೀಡ್ ಮಾಡಿದ್ರೆ, ಇಲ್ಲ ಹಿಂದಿನ ದಿವಸನೇ ಶೆಡ್ಯೂಲ್ ಮಾಡಿದ್ರೆ, ಆ ರೋಬೋಟ್ ಬಂದು ನಿಮ್ಗೆ ಏನ್ ಬೇಕು ಅಂತ ಆ ಟೈಮಿಗೆ ಅದು ಮಾಡಿ ತಂದ್ಕೊಡುತ್ತೆ. ಇದು ಫ್ಯೂಚರ್ ಅಲ್ಲಿ ಬರಬೇಕಾಗಿರೋ ಅನ್ನೋ ಟೆಕ್ನಾಲಜಿ ಏನಲ್ಲ, ಇದು ಆಲ್ರೆಡಿ ಇದೆ. ಅದು 2030 ಅಲ್ಲಿ ತುಂಬಾ ಅಡ್ವಾನ್ಸ್ ಆಗಿರುತ್ತೆ. ಆ ಡಿಶ್ಗೆ ಬೇಕಾಗಿರೋ ರಾ ಮಟೀರಿಯಲ್ಸ್ ಮಾತ್ರ ಕೊಟ್ರೆ ಸಾಕು, ಆ ರೋಬೋಟ್ ಬಂದು ನಿಮ್ಗೆ ಆ ಡಿಶ್ ನ ಮಾಡ್ಕೊಡುತ್ತೆ. ಆಲ್ರೆಡಿ ನಾವು ನೋಡಿರ್ತೀವಿ AI ಕುಕಿಂಗ್ ಮಿಷಿನ್ಸ್ನೆಲ್ಲ. ಅದು ಫ್ಯೂಚರ್ ಅಲ್ಲಿ ಅಡ್ವಾನ್ಸ್ ಆಗಿ AI ಶೆಫ್ಸ್ ಆಗಿರುತ್ತೆ. ನೆಕ್ಸ್ಟ್ ಕಸ್ಟಮ್ ಮೇಡ್ AI ಮೂವೀಸ್. 2030 ಅಲ್ಲಿ ನೀವು ನೆಟ್ಫ್ಲಿಕ್ಸ್ ಓಪನ್ ಮಾಡಿದ್ರೆ ಅಲ್ಲಿ ನೀವು ಯಾವ್ದು ಮೂವಿ ಸೆಲೆಕ್ಟ್ ಮಾಡೋದು ಬೇಡ. ನೆಟ್ಫ್ಲಿಕ್ಸೇ ನಿಮ್ಗೆ ಕೇಳುತ್ತೆ ಯಾವ ತರ ಮೂವಿ ನೋಡಬೇಕು ಅಂತ. ಅಲ್ಲಿ ನೀವು ಕ್ಯಾರೆಕ್ಟರ್ಸ್ ಮತ್ತೆ ಪ್ರಾಂಪ್ಟ್ ನ ಕೊಟ್ರೆ ಅದು ಇನ್ಸ್ಟೆಂಟ್ ಆಗಿ ನಿಮ್ಗೆ ಒಂದು ಮೂವಿ ಜನರೇಟ್ ಮಾಡ್ಕೊಡುತ್ತೆ. ಯಾರೋ ತೆಗ್ದಿರೋ ಮೂವೀಸ್ ನ ನೋಡಬಹುದು, ನಮ್ಗೆ ಹೆಂಗ್ ಬೇಕೋ ಹಂಗ್ ಜನರೇಟ್ ಮಾಡಿರೋ ಮೂವೀಸ್ ನ ನೋಡಬಹುದು. ಆ ಮೂವೀಸ್ ನೆಟ್ಫ್ಲಿಕ್ಸ್ ಮತ್ತೆ ಹಾಟ್‌ಸ್ಟಾರ್ ಅಲ್ಲಿ ಓಡೋ ಚಾನ್ಸಸ್ ಇದೆ. ನೆಕ್ಸ್ಟ್ ಡ್ರೋನ್ ಡೆಲಿವರಿ. ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀವಿ, ಒಂದು ಡ್ರೋನ್ ಬಂದು ಯಾವುದೋ ಪ್ಯಾಕೇಜ್ ಎತ್ಕೊಂಡು ಹೋಗಿ ಡೆಲಿವರ್ ಮಾಡೋದನ್ನ. ಇದು ಬಂದು 2030 ಒಳಗೆ ತುಂಬಾ ಕಾಮನ್ ಆಗಿರುತ್ತೆ. ಇವಾಗ ನಾವೇನಾದ್ರೂ ಆರ್ಡರ್ ಮಾಡಿದ್ರೆ ಡೆಲಿವರಿಗೆ ವೇಟ್ ಮಾಡಬೇಕು. ಇವಾಗಲೂ 10 ಮಿನಿಟ್ಸ್ ಡೆಲಿವರಿ ಎಲ್ಲ ಇದೆ. ಆದ್ರೆ ಡ್ರೋನ್ ಡೆಲಿವರಿ ಹೋದ್ಮೇಲೆ ಪ್ರೊಸೆಸ್ ಇನ್ನೂ ಫಾಸ್ಟ್ ಆಗಿರುತ್ತೆ. ನೀವು ಜೆಪ್ಟೋ, ಇನ್‌ಸ್ಟಾಮಾರ್ಟ್ ಇಲ್ಲ ಬ್ಲಿಂಕಿಟ್ ಅಲ್ಲಿ ಏನಾದ್ರು ಆರ್ಡರ್ ಮಾಡಿದ್ರೆ ಅದು ವೇರ್ ಹೌಸ್ ಇಂದ ಡ್ರೋನ್ಸ್ ನಿಮ್ಮ ಆರ್ಡರ್ ಪಿಕಪ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಡೆಲಿವರಿಗೆ ಬರುತ್ತೆ. ಈ ಪ್ರೋಸೆಸ್ ಅಲ್ಲಿ ಡ್ರೋನ್ಸ್‌ಗೆ ಟ್ರಾಫಿಕ್ ಅನ್ನೋ ಪ್ರಾಬ್ಲಮ್ ಇರಲ್ಲ. ಅದರಿಂದ ನಿಮ್ಮ ಡೆಲಿವರಿ ಸೂಪರ್ ಫಾಸ್ಟ್ ಆಗಿರುತ್ತೆ. ಇವತ್ತಿನ ಲಿಸ್ಟ್ ಅಲ್ಲಿ ಲಾಸ್ಟ್ ಒನ್ ಏನು ಅಂದ್ರೆ ವರ್ಟಿಕಲ್ ಫಾರ್ಮ್. ನಾವು ಮನೆ ಒಳಗೇನೆ ಫಾರ್ಮಿಂಗ್ ಮಾಡ್ಬೋದು. ರೂಮ್ ಸೈಜ್ ಅಲ್ಲಿ ಒಂದು ಜಾಗ ಸಿಕ್ಕರೆ ಸಾಕು, ಮನೆ ಒಳಗೇನೆ ಫಾರ್ಮಿಂಗ್ ಮಾಡ್ಕೊಬಹುದು. ನಿಮಗೆ ಬೇಕಾಗಿರೋ ತರಕಾರಿ ಎಲ್ಲ ಒಂದ್ರ ಮೇಲೆ ಒಂದಿಟ್ಟು ಆರ್ಟಿಫಿಷಿಯಲ್ ಸನ್ಲೈಟ್ ಇಂದ ಮನೆ ಒಳಗೇನೆ ಫಾರ್ಮಿಂಗ್ ಮಾಡ್ಬೋದು. ಈ ತರ ಎಷ್ಟೊಂದು ಇನ್ವೆನ್ಷನ್ಸ್ ಬರ್ತದೆ. ನಾನು ಸ್ವಲ್ಪ ಹೇಳಿದ್ದೀನಿ, ನಿಮ್ಗೆ ಗೊತ್ತಿರೋದು ಯಾವ್ದಾದ್ರು ಕಮೆಂಟ್ಸ್ ಅಲ್ಲಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೋಚಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್, ಬೈ.